3 ತಾರೀಕಿನಿಂದ 21 ತಾರೀಕಿನವರೆಗೆ ವಿಧಾನ ಪರಿಷತ್ತಿನ 155ನೇ ಅಧಿವೇಶನ. ಪ್ರತಿ ಸಲ ಅಧಿವೇಶನ ಆದ ಮೇಲೆ ನಾನು ಪತ್ರಕರ್ತರಿಗೆ ಕರೆದು ನಾನು ಏನು ಪ್ರಶ್ನೆ ಕೇಳಿದ್ದೇನೆ, ಅದಕ್ಕೆ ಏನು ಉತ್ತರ ಕೊಟ್ಟಿದ್ದಾರೆ ಅಂತೇಳುವುದನ್ನು ತಮ್ಮ ಗಮನಕ್ಕೆ ತರ್ತೇನೆ. ಮತ್ತು ಅದನ್ನು ಪುಸ್ತಕ ರೂಪದಲ್ಲಿ ಒಂದು ಬೈಂಡ್ ಮಾಡಿ ಹೀಗೆ ಸುಮಾರು 800 ಚಿಲ್ಲರೆ ಪೇಜ್ ಇದೆ, ಅದನ್ನು ತಮ್ಮ ಗಮನಕ್ಕೆ ತರ್ತೇನೆ. ಅದರಲ್ಲಿ ಭಾಳಷ್ಟು ವಿಚಾರಗಳು ನಿಮ್ಮ ಗಮನಕ್ಕೂ ಬರಲಿಕ್ಕೆ ಸಾಧ್ಯ ಆಗ್ತದೆ. ಪ್ರತಿ ಮೆಂಬರಿಗೆ 5 ಪ್ರಶ್ನೆ ಒಂದು ದಿವಸಕ್ಕೆ ಕೇಳಲಿಕ್ಕಿದೆ. ಸೊ ನಾನು 100ಕ್ಕೆ 100% ಪ್ರಶ್ನೆಗಳನ್ನು ಕೇಳಿದ್ದೇನೆ. ಉತ್ತರ ಮಾತ್ರ ಸ್ವಲ್ಪ 4-5 ಪ್ರಶ್ನೆಗಳಿಗೆ ಉತ್ತರ ಬಂದಿಲ್ಲ. ಬಿಕಾಸ್ ಆಫ್ ದಿ ಡಿಪಾರ್ಟ್ಮೆಂಟ್ನವ್ರ ವರ್ಗಾವಣೆ ಆಗಿರ್ತದೆ, ಅಥವಾ ನಾವು ಕೇಳಿದ ಪ್ರಶ್ನೆ ಸೊ ಲೆಂತಿ ಇರ್ತದೆ, ಅದಕ್ಕೆ ಇನ್ಫಾರ್ಮೇಷನ್ ಬಂದಿರುವುದಿಲ್ಲ. ಅದಕ್ಕೋಸ್ಕರ ಅವರು ಮತ್ತೆ ಟೈಮ್ ಕೇಳ್ತಾರೆ. ಮತ್ತು ಡ್ಯೂರಿಂಗ್ ದಿ ಸೆಷನ್ನ ಮಧ್ಯದಲ್ಲಿ ಕೊಡ್ತಾರೆ, ಆದಮೇಲೆ ಅದು ಕೆಲವೊಮ್ಮೆ ನನಗೆ ಕಳಿಸ್ಕೊಡ್ತಾರೆ. ಈ ರೀತಿಯಾಗಿದೆ. 65 ಪ್ರಶ್ನೆ ಕೇಳಿದ್ದೇನೆ, ಅದಕ್ಕೆ ಉತ್ತರವನ್ನು ಕೊಟ್ಟಿದ್ದಾರೆ. ಮತ್ತು ನಂಬರ್ ಆಫ್ ಕಾಲಿಂಗ್ ಅಟೆನ್ಷನ್ಸ್ ಹಾಕಿದ್ದೇನೆ ಅಂಡರ್ ಪ್ರೊವಿಷನ್ ಆಫ್ ದಿ 72 ಮೇಲೆ ಪಬ್ಲಿಕ್ ಇಂಪಾರ್ಟೆನ್ಸ್ ವಿಚಾರಗಳನ್ನು ಹಾಕಿದ್ದೇನೆ. ಅದರ ನಂತರ ಅರ್ಧ ಗಂಟೆ ಚರ್ಚೆ ಕೆಲವು ವಿಚಾರಗಳನ್ನು ತೆಗೆದುಕೊಂಡು ಮಾಡಿದ್ದೇನೆ. ಸೊ ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ, ರಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ, ಕರಾವಳಿಗೆ ಸಂಬಂಧಪಟ್ಟ ಹಾಗೆ ಅನೇಕ ಪ್ರಶ್ನೆಗಳನ್ನು ಕೇಳಿ ಸರ್ಕಾರದ ಗಮನವನ್ನು ಸೆಳೆದಿದ್ದೇನೆ. ಮತ್ತು ಅನೇಕ ಪ್ರಶ್ನೆಗಳಿಗೆ ಉತ್ತರ ಕೂಡ ವೆರಿ ಪಾಸಿಟಿವ್ ಆಗಿ ಬಂದಿದೆ. ನಾನು ಅದರಲ್ಲಿ ಇವತ್ತು ತಮಗೆ ಹೇಳಲಿಕ್ಕಿರುವಂಥದ್ದು ಒಂದು ವಿಚಾರ ಏನಪ್ಪ ಅಂತ ಹೇಳಿದರೆ, ಐ ವುಡ್ ಲೈಕ್ ಟು ಡ್ರಾ ಯುವರ್ ಅಟೆನ್ಷನ್ ಟು ಪೇಜ್ ನಂಬರ್ 157, 157 ನನ್ನ ಪುಸ್ತಕದಲ್ಲಿ. ಅದು ಸಿಕ್ಕಿತಾ? 157 ನೋಡಿ. ಕಳೆದ ಬಾರಿ ಪೇಜ್ ನಂಬರ್ ಹಾಕಿರಲಿಲ್ಲ, ಅದಕ್ಕೆ ಈ ನಮ್ಮಲ್ಲಿ ನಾನು ಮೊದಲೇ ಹೇಳಿದ್ದೇನೆ ಪೇಜ್ ನಂಬರ್ ಫಸ್ಟ್ ಹಾಕೊಂಡು. ಇಲ್ಲಿ ರಘು ಕೇಳ್ತಾರೆ ಮತ್ತು ಪೇಜ್ ಇಲ್ಲ ಮರೆ ಎಂತ ನಿಂದು ಅಂತ ವ್ಯವಸ್ಥೆ. ಪೇಜ್ ನಂಬರ್ 157 ನಮ್ಮ ಜಿಲ್ಲೆಯಲ್ಲಿ ಇರುವ ಸಮಸ್ಯೆಗಳಲ್ಲಿ ಭಾರಿ ಬಾಕಿ ಉಳಿದಂಥ ಒಂದು ದೊಡ್ಡ ಸಮಸ್ಯೆ ಅಂದರೆ ನಮ್ಮ ಜೈಲನ್ನು ಶಿಫ್ಟ್ ಆಗುವಂಥದ್ದು. ಸೆಂಟ್ರಲಲ್ಲಿ ಜೈಲಿದೆ, ಮಂಗಳೂರಿನ ಹೃದಯ ಭಾಗದಲ್ಲಿದೆ. ಅದನ್ನು ಶಿಫ್ಟ್ ಮಾಡಬೇಕು ಅಂತ 10 ವರ್ಷದಿಂದ ಸತತ ಪ್ರಯತ್ನ ಇದೆ. ನಾನು 2014 MLC ಆದ ಕೂಡಲೇ ಈ ವಿಚಾರವನ್ನು ವಿಧಾನಸಭೆಯಲ್ಲಿ ಪ್ರಸ್ತಾಪ ಮಾಡಿದ್ದೆ. ಅದರ ಫಲವಾಗಿ ಜಾಗ ಇನ್ನೇ ರಿಸರ್ವ್ ಮಾಡಿದರು, ಬಟ್ ಏನೂ ಕಾಮಗಾರಿ ನಡೆಯುತ್ತಿರಲಿಲ್ಲ. ಬಾಳೆಗುಣಿ ಅಂತ ಒಬ್ಬರು ನಮ್ಮ ಹೊಸದಿಗಂತದ ರಿಪೋರ್ಟರ್ ಇದು ಇತ್ತೀಚೆಗೆ ತೀರಿ ಹೋದರು. ಅವರು ನಾನು ಒಟ್ಟಿಗೆ ಹೋಗಿ ಆ ಜಾಗಕ್ಕೆ ಹೋಗಿತ್ತು. ಹಾಂ, ಹೌದು, ಆ ಜಾಗಕ್ಕೆ ನಾವು ಒಟ್ಟಿಗೆ ಹೋಗಿ ಜಾಗ ನೋಡಿಕೊಂಡು ಬಂದು ಅಲ್ಲಿ ಕಾರಾಗಾರವನ್ನು ಸೆಂಟ್ರಲ್ ಜೈಲನ್ನು ಮಾಡಬೇಕು, 1000 ಜನರಿಗೆ ಮಿನಿಮಮ್ ಅಕಾಮಿಡೇಷನ್ ಇರುವಂಥ ಜೈಲು ಮಾಡಬೇಕು ಅಂಥೇಳಿ ಅಂದು ನಾನು ಸರ್ಕಾರವನ್ನು ವಿಧಾನ ಪರಿಷತ್ತಲ್ಲಿ ಒತ್ತಾಯ ಮಾಡಿದ್ದೆ. ಈಗ ಫಸ್ಟ್ ಫೇಸಿನ ಕೆಲಸ ಮುಕ್ತಾಯಗೊಂಡಿದೆ. ಅದು ಸುಮಾರು 110 ಕೋಟಿ ಸಂಪೂರ್ಣ ವಿನಿಯೋಗ ಆಗಿದೆ. PWDಯಿಂದ ಕೆಲಸ ಆಗಿದೆ. ತಾವು ಒಮ್ಮೆ ಭೇಟಿ ಕೊಡಬೇಕು ಅಂತ ನಾನು ಪತ್ರಕರ್ತರಲ್ಲಿ ವಿನಂತಿ ಮಾಡ್ತೇನೆ. ಸುಮಾರು 70 ಎಕರೆ ಇದೆ ಜಾಗ, ಅಬೌಟ್ 70 acres ಲ್ಯಾಂಡ್. ಅದರಲ್ಲಿ 63 ಎಕರೆ 90 RTC ಇದೆ, ಉಳಿದ ಭಾಗವನ್ನು ಸೇರಿಕೊಂಡು 70 acres ಲ್ಯಾಂಡ್ ಇದೆ. ಕಂಪ್ಲೀಟ್ ಕಂಪೌಂಡ್ ಹಾಲ್ ಆಗಿದೆ. ಸುಮಾರು 211 ಅಂದರೆ 0.66 ಲಕ್ಷದಲ್ಲಿ, ಅಂದರೆ ಸುಮಾರು 21 ಕೋಟಿ ರೂಪಾಯಿ ಖರ್ಚು ಮಾಡಿ ಕಂಪ್ಲೀಟ್ ಆವರಣ ಗೋಡೆ ನಿರ್ಮಾಣಗೊಂಡಿದೆ. ಇಲ್ಲಿ ಈಗ ಕೆಳಗಿಂದ ಮೇಲೆ ಬಿಸಾಡ್ತಾರಲ್ಲ, ಹೀಗೆ ಅದು ಆಗದ ರೀತಿಯಲ್ಲಿ ಆಗಿದೆ. ಮೋಸ್ಟ್ ಸೆಕ್ಯೂರ್ಡ್ ಲ್ಯಾಬ್ ಮಾಡಿದ್ದಾರೆ. ಫಸ್ಟ್ ಫೇಸು 101,000 ಮಂದಿ ಕೈದಿಗಳಿಗೆ ಇಡುವಷ್ಟು ಜಾಗಕ್ಕೆ ಫಸ್ಟ್ ಫೇಸ್ ವರ್ಕ್ ಕಂಪ್ಲೀಟ್ ಆಗಿದೆ. ಈಗ ಇರುವಂಥದ್ದು ಬಾಕಿ ಇರುವಂಥದ್ದು ಬರೇ ಸ್ಟಾಫ್ ಕ್ವಾರ್ಟರ್ಸ್ ಮಾತ್ರ. ಅದಕ್ಕೆ 95 ಕೋಟಿ ರೂಪಾಯಿ ಕೇಳಿದ್ದಾರೆ, 195 crores ಕೇಳಿದ್ದಾರೆ. ಆ 195 crores ಇದ್ದು ಎಸ್ಟಿಮೇಟು ಮುಂದಿನ ಕ್ಯಾಬಿನೆಟಲ್ಲಿ ಅಪ್ರೂವ್ ಆಗ್ತದೆ. ನಾನು ಪ್ರಶ್ನೆ ಎತ್ತಿದ ಕಾಲಕ್ಕಾಗಿ ಚೀಫ್ ಸೆಕ್ರೆಟರಿಯಿಂದ ನೋಟ್ ಬಂದಿದೆ ಕ್ಯಾಬಿನೆಟಿಗೆ, ಮತ್ತು ಇದು ಮುಂದಿನ
ತಿಂಗಳಲ್ಲಿ, ಅಂದರೆ ಏಪ್ರಿಲ್ ತಿಂಗಳಲ್ಲಿ ನಡೆಯುವಂಥ ಯಾವುದಾದ್ರೂ ಒಂದು ಕ್ಯಾಬಿನೆಟ್ ಮೀಟಿಂಗಲ್ಲಿ 195 crores ವಿಲ್ ಬಿ ಅಪ್ರೂವ್ಡ್ ಫಾರ್ ದಿ ಕ್ವಾರ್ಟರ್ಸ್ ಆ್ಯಂಡ್ ಆಲ್ ಅದರ್ ಏನು ರಿಕ್ವೆಸಿಟ್ ಇನ್ಫ್ರಾಸ್ಟ್ರಕ್ಚರ್ ಬೇಕು ಅದು ಎಲ್ಲವೂ ಸಿಗ್ತದೆ ಅದರಲ್ಲಿ. ಮತ್ತು ನಾನು ಹೋಮ್ ಮಿನಿಸ್ಟರನ್ನು ಪರಮೇಶ್ವರ್ ಅವ್ರನ್ನ ಇಮಿಡಿಯೇಟಾಗಿ ಜೈಲನ್ನು ಇಲ್ಲಿ ವೀಕ್ಷಣೆ ಮಾಡಬೇಕು, ನಮ್ಮನ್ನು ಕರ್ಕೊಂಡೋಗಿ ಮಾಡಬೇಕು, ಅದೇ ರೀತಿ ಬಾಳೆಕುಣಿಗೂ ಕರ್ಕೊಂಡು ಹೋಗಬೇಕು ಮತ್ತು ಅದರಲ್ಲಿ ಇಮಿಡಿಯೇಟ್ ಪಾಸಿಬಲ್ ಶಿಫ್ಟ್ ಮಾಡಲಿಕ್ಕೆ ಎಷ್ಟು ಸಾಧ್ಯನಾ ಆರೋಪಿಗಳನ್ನು ಅಷ್ಟು ಮಾಡಬೇಕು ಅಂತ ಹೇಳಿದ್ದೇನೆ. ಅದಕ್ಕೆ ಮಿನಿಸ್ಟ್ರು ಒಪ್ಪಿಕೊಂಡಿದ್ದಾರೆ ಇನ್ ದಿ ಹೌಸ್, ಸದನದಲ್ಲಿ ಅವರು ಒಪ್ಪಿಕೊಂಡಿದ್ದಾರೆ. ಮತ್ತು ಎರಡೂ ಕಡೆ ಭೇಟಿ ಕೊಡ್ತೇನೆ ಮತ್ತು ವಿದಿನ್ ಪಾಸಿಬಲ್ ಟೈಮ್ ಎಂಟೈರ್ ಪ್ರೊಸೆಸನ್ನು ಕಂಪ್ಲೀಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಐ ಆಮ್ ಎಕ್ಸ್ಪೆಕ್ಟಿಂಗ್ ವಿದಿನ್ 3 months ಸೆಂಟ್ರಲ್ ಮಂಗಳೂರಿನ ಜಿಲ್ಲಾ ಕಾರ್ಯಾಗಾರ ಏನಿದೆ ಅದು ಬಾಳೆಪುಣಿಗೆ ಬಂಟ್ವಾಳ ತಾಲೂಕಿಗೆ ಹೋಗಬೇಕು. ಇದಕ್ಕೆ ಇನ್ ಪ್ರಿನ್ಸಿಪಲ್ ಹೋಮ್ ಮಿನಿಸ್ಟರ್ ಆಸ್ ಅಗ್ರೀಡ್. ಈಗ ಈಗಲೂ ಇದನ್ನು ಶಿಫ್ಟ್ ಮಾಡ್ತಕ್ಕಂಥ ಅವಕಾಶಗಳು ಇದ್ದಾವೆ, ಮಾಡ್ಬೋದು. ನೀರಿನ ವ್ಯವಸ್ಥೆ ಆಗಿದೆ, ಬೇಕಾದಂಥ ಎಲ್ಲ ಮೂಲಭೂತ ಸೌಕರ್ಯಗಳಾಗಿದ್ದಾವೆ, ಎಕ್ಸೆಪ್ಟ್ ಕ್ವಾರ್ಟರ್ಸ್ ಮತ್ತು ಬೇರೆ ಇರತಕ್ಕಂಥದ್ದಕ್ಕಾಗಿದೆ. ಸೊ ನಾನು ನಿರೀಕ್ಷೆ ಮಾಡ್ತೇನೆ ಈ ತಿಂಗಳಲ್ಲಿ, ಅಂದರೆ ಮುಂದಿನ ತಿಂಗಳು ಏಪ್ರಿಲ್ ತಿಂಗಳಲ್ಲಿ ಉಸ್ತುವಾರಿ ಹೋಮ್ ಮಿನಿಸ್ಟ್ರು ಭೇಟಿ ಕೊಡ್ತಾರೆ. ಇಲ್ಲಿ ಎಲ್ಲ ರಿಪೋರ್ಟನ್ನು ಈಗಾಗಲೇ ತೆಗೆದುಕೊಂಡಿದ್ದಾರೆ. ಇಲ್ಲಿ ಆಗತಕ್ಕಂಥ ಎಲ್ಲ ವಿಚಾರಗಳು, ಏನೇನು ತೊಂದರೆಗಳಾಗ್ತಾ ಇದೆ, ಕೈದಿಗಳಿಗೆ ಯಾವ ರೀತಿ ಇಲ್ಲಿ ವ್ಯವಸ್ಥೆಗಳಿದ್ದಾವೆ, ಅವರ ವಿಚಾರಗಳು ಏನಾಗ್ತಾ ಇದೆ, ಮತ್ತು ಇದೆಲ್ಲ ಆಗಲಿಕ್ಕೆ ಕಾರಣ ಅಲ್ಲಿರ್ತಕ್ಕಂಥ ಅಧಿಕಾರಿ ವರ್ಗದವರು. ಇಲ್ಲಿ ಈ ಪೊಲೀಸ್ ಇರುವುದಲ್ಲ, ಯಾರು ನಮ್ಮ ಜನರಲ್ ಪೊಲೀಸ್ ಇರುವುದಲ್ಲ, ಅಲ್ಲಿಗೆ ಏನೊಂದು ಅವರದ್ದು ಏಜೆನ್ಸಿ ಇದೆ. ಏನು ಏಜೆನ್ಸಿ ಅಂತಾರೆ ಅದಕ್ಕೆ? ಎಸ್, ಅವರನ್ನ ನಿಯೋಜನೆ ಮಾಡಿದ್ದಾರೆ. ನಾನು ಹೇಳಿದ್ದೇನೆ ಅವರಿಗೆ ನಿಯೋಜನೆ ಮಾಡಿರ್ತಕ್ಕಂಥ ಉದ್ದೇಶ ಸೆಕ್ಯೂರಿಟಿ ಟೈಟನಿಂಗ್ ಇರಬೇಕು ಅಂತ. ಇವರು ಬಿಸಾಡಿದವರಿಗೂ ಪ್ಯಾಕೆಟ್ಗಳನ್ನು ರಸ್ತೆಯಲ್ಲಿ ಹೋಗುವಾಗ ಸಾರ್ವಜನಿಕರು ಹಿಡಿದು ಕೊಡುವ ಮಟ್ಟಕ್ಕೆ ಬರುವುದಾದರೆ ನೀವೇನು ಕೆಲಸ ಮಾಡ್ತೀರಾ ಸೆಕ್ಯೂರಿಟಿ? ಅದರ ಬಗ್ಗೆ ಪುನರ್ವಿಮರ್ಶೆ ಮಾಡಬೇಕು ಮತ್ತು ಅವರ ಬಗ್ಗೆ ಕ್ರಮ ತಗೊಳ್ಬೇಕು ಅಂತ ಹೇಳಿದ್ದೇನೆ. ದೇ ಹ್ಯಾವ್ ನಾಟ್ ಟೇಕನ್ ಆ್ಯಕ್ಷನ್ ಸೋ ಫಾರ್ ಅಗೇನ್ಸ್ಟ್ ದೆಮ್. ಅವರಿಗೆ ಎಷ್ಟು ಕ್ರಮ ತಗೊಳ್ಬೇಕು ಅಂತ ಹೇಳಿದ್ದೇನೆ. ಮತ್ತು ಅವರು ಹೇಳಿದ್ದಾರೆ ಒಂದು ಹೈಯರ್ ಆಫೀಸರನ್ನು ಇಲ್ಲಿಯೇ ಬಿಟ್ಟಿದ್ದೇನೆ ಅಂತ ಹೇಳಿದ್ದಾರೆ. ಮತ್ತು ಇನ್ನೊಂದು ಅವರು ಏನು ಹೇಳ್ತಾರೆ ಅಂದರೆ ಮಂಗಳೂರು ಕಾರಾಗೃಹವು ಅತಿ ಸೂಕ್ಷ್ಮ ಕಾರಾಗೃಹವಾಗಿದ್ದು ಅಂತ ಹೇಳ್ತಾರೆ. ಇಟ್ ಈಸ್ ಒನ್ ಆಫ್ ದಿ ಸೆನ್ಸಿಟಿವ್ ಅಂತ ಹೇಳ್ತಾರೆ. ಬಟ್ ಯು ಆರ್ ನಾಟ್ ಪ್ರೊವೈಡಿಂಗ್ ದಿ ಅಫಿಷಿಯಲ್ಸ್. ಅಲ್ಲಿ ಬೇಕಾದಂಥ ನೌಕರರನ್ನು, ಅದಕ್ಕೆ ಬೇಕಾದಂಥ ಆಫೀಸರ್ಸನ್ನು ನೀವು ತಡೆಗಟ್ಟಲಿಕ್ಕೆ ಬೇಕಾದನ್ನು ಸಿಬ್ಬಂದಿಗಳನ್ನು ಹಾಕೋದಿಲ್ಲ. ಮತ್ತು ಇದೆಲ್ಲ ಆಗಲಿಕ್ಕೆ ಕಾರಣ ಸಿಬ್ಬಂದಿಗಳ ಕೊರತೆಯೂ ಒಂದು ಅಂತ ನಾನು ಸಚಿವರ ಗಮನಕ್ಕೆ ಸದನದ ಮೂಲಕ ತಂದಿದ್ದೇನೆ. ಅವರು ಅದನ್ನು ಒಪ್ಪಿಕೊಂಡಿದ್ದಾರೆ. ಮತ್ತು ಧರ್ಮದ ಆಧಾರದಲ್ಲಿ ನಾನು ಹೇಳಿದ್ದಕ್ಕೆ ಸರ್ಕಾರ ಒಪ್ಪಲಿಲ್ಲ, ಗೊತ್ತಿದೆ. ಅವರು ಸರ್ಕಾರ ಒಪ್ಪಲಿಕ್ಕೆ ಆಗೋದಿಲ್ಲ, ಒಪ್ಪೋದಿಲ್ಲ. ಬಟ್ ದಿ ಫ್ಯಾಕ್ಟ್ ಈಸ್ ವಾಟ್, ಗ್ರೌಂಡ್ ರಿಯಾಲಿಟಿ ವಾಟ್ ಅಂತ ಹೇಳಿದ್ರು ನಮಗೂ ಗೊತ್ತಿದೆ, ನಿಮಗೂ ಗೊತ್ತಿದೆ. ದಿಸ್ ಶುಡ್ ನಾಟ್ ಬಿ ಕಂಟಿನ್ಯೂಡ್ ಫಾರ್ ಎನಿ ಮೋರ್. ಯಾವ ರೀಸನು ಆಗಬಾರ್ದು ಅಂತ, ಅಷ್ಟು ಸೌಹಾರ್ದತೆ ನಮ್ಮಲ್ಲಿ ಇರಬೇಕು ಅಂತ ನಾನು ಹೇಳೋದು. ಹಾಗಾಗಿ ಈ ವಿಚಾರವನ್ನು ಭಾಳ ಮತ್ತು ಏನೇನಾಯಿತು ತಮಗೆ ಗೊತ್ತಿದೆ. ದಿ ಟೋಟಲ್ 331 ಮತ್ತು 21 ಮಹಿಳಾ ಬಂದಿಗಳು ಸೇರಿ 352 ಮಂದಿಗಳು ಈಗ ದಾಖಲಿದ್ದಾರೆ. ಅವರಿಗೆ ಜಾಗ ಇರುವುದು ಬರೀ 200 ಮತ್ತು 210 ಮಂದಿಗೆ ಇರೋದು. ಸೊ 331 ಇದ್ದಾರೆ ಈಗಲೇ, ಓವರ್ ಕ್ರೌಡೆಡ್ ಅದು. ಮತ್ತು ಈಗ ಜಾಮರ್ ಹಾಕಿ, ನಿಮ್ಗೆ ಗೊತ್ತಿದೆ, ಜಾಮರ್ ಹಾಕಿ ಸಮಸ್ಯೆ ಆಗ್ತಾಯಿದೆ, ಜನರಿಗೆ ಭಾಳ ತೊಂದರೆ ಆಗ್ತಾಯಿದೆ. ಈಗ ಇದು ತೊಂದರೆ ಆಗಲಿಕ್ಕೆ ಕಾರಣ ಏನಾಯಿತು, ನಾನು ವಿಧಾನ ಪರಿಷತ್ತಲ್ಲಿ ಎತ್ತಿದ ಮೇಲೆ ಈ ವಿಚಾರ. ಎಲ್ಲಿವರೆಗೆ ಅಂದರೆ ಜಾಮರಿಗೆ ಕೊಂಡೋಗಿ ಇವರು ಉಪ್ಪು ಹಾಕ್ತಾರಂತೆ. ಉಪ್ಪು ಹಾಕಿ ಜಾಮರ್ನ ಸ್ಪಾಯಿಲ್ ಮಾಡೋದು. ದಿ ಫ್ರೀಡಮ್ ಆಫ್ ದಿ ಅಕ್ಯೂಸ್ಡ್ ಆರ್ ಉಪ್ಪು ಕೊಂಡೋಗಿ ಹಾಕೋದು ಜಾಮರಿಗೆ. I'll just come to that.
ಅದನ್ನು ಮಾಡಿ ತೊಂದರೆ ಮಾಡ್ತಾರೆ. ಮೊಬೈಲನ್ನು ಒಳಗೆ ಹೋಗಲಿಕ್ಕೆ ಬಿಡುವುದೇ ನಮ್ಮ ತಪ್ಪು, ಮತ್ತು ಸುತ್ತಮುತ್ತಲಿದ್ದ ಸಾರ್ವಜನಿಕರಿಗೆ ನಮ್ಮ ತಪ್ಪು, ಶಿಕ್ಷೆ ಅವರಿಗೆ. ಈಗ ಜಾಮರಿಗೂ ಇಂದಿನ ಜಾಮರು ಸ್ವಲ್ಪ ಹೊರಕಾಗ್ತಾ ಇಲ್ಲ, ಗೊತ್ತಿರಲಿಲ್ಲ, ಅದಕ್ಕೆ ಇವರು ಕೊಂಡೋಗಿ ಉಪ್ಪು ಹಾಕಿ ಈಗ ಹೊಸ ಜಾಮರು ಹಾಕಿದ್ರು, ಅದನ್ನು ರಿಪೇರಿ ಮಾಡಿದರು. ರಿಪೇರಿ ಮಾಡಿದ ಮೇಲೆ ಸುತ್ತಮುತ್ತಲಿದ್ದವರಿಗೆ ತೊಂದರೆ ಆಗಿದೆ. ಅದಕ್ಕೆ ನಾನು ಇದು ನಿಮ್ಮ ಪತ್ರಿಕೆಯಲ್ಲಿ ಬಂದ ಮೇಲೆ ಐ ಹ್ಯಾವ್ ಕಾಂಟ್ಯಾಕ್ಟೆಡ್ ದಿ ಮಿನಿಸ್ಟರ್, ಮಾಡಿ ಅವ್ರಿಗೆ ಹೇಳಿದ್ದೇನೆ, ತಪ್ಪು ಮಾಡಿದವರಿಂದ ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು, ಇದನ್ನು ಇಟ್ ಶುಡ್ ಬಿ ಕಂಟ್ರೋಲ್ಡ್. ಮೊಬೈಲ್ ಬಿಟ್ಟದ್ದು ಯಾರು? ಮೊಬೈಲ್ ಬಿಸಾಡಿದ್ದು ಯಾರು? ಮೊನ್ನೆ ಬಿಸಾಡಿದಂಥ ಏನು ಆ ಕಟ್ಟಿನಲ್ಲಿ ಒಂದು ಮೊಬೈಲ್ ಇತ್ತಲ್ಲ. ಹಾಗಾಗಿ ಫಸ್ಟ್ ದಿ ಸೆಕ್ಯೂರಿಟಿ ಅವರ ಬಗ್ಗೆ ತಾವು ಹೆಚ್ಚು ಮಾಡಬೇಕು, ಸಿಬ್ಬಂದಿಗಳು ಮಾಡಬೇಕು, ಮತ್ತು ಜನರಿಗೆ ಸಮಸ್ಯೆ ಆಗ್ತಾ ಇದೆ ರಘು ಹೇಳಿದಾಗೆ ಅದನ್ನು ಕೂಡಲೇ ಸರಿ ಮಾಡಬೇಕು ಅಂತ ಹೇಳಿದ್ದೇನೆ. ಅದಕ್ಕೆ ಅವರು ಬರ್ತೇನೆ ಹೇಳಿದ್ದಾರೆ, ಬಹುಶಃ ಫಸ್ಟ್ ವೀಕ್. ಈಗ ಸಮಸ್ಯೆ ಬಂದಾಗ ಅವರೊಂದಿದ್ರು ಅಫಿಷಿಯಲ್ಸ್ ಅನ್ನೋದು ನಾವೇನ್ ಮಾಡೋಕ್ಕಾಗಲ್ಲ, ಮುಗಿತು, ಈಗ ಕ್ಯಾಲಿಬ್ರೇಷನ್ ಹೇಳಿದ್ದೀವಿ, ಅದು ದಿವಸ ತಗೊಳುತ್ತೆ. ಇಸ್ ದಟ್ ಪೀಪಲ್ ಹ್ಯಾವ್ ಟು